ಪತ್ರಿಕೋದ್ಯಮದ ಮಹತ್ವ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಸುಳ್ಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ಪತ್ರಿಕಾ ದಿನಾಚರಣೆ ಅಂಗವಾಗಿ ಎಪಿಎಂಸಿ ಸಭಾಂಗಣದಲ್ಲಿ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸುಳ್ಯ ವಲಯ ಅರಣ್ಯಾಧಿಕಾರಿ ಎನ್ ಮಂಜುನಾಥ್ ಮಾತನಾಡಿ, ಪತ್ರಿಕೋದ್ಯಮವು ಸಮಾಜದ ಅಭಿವೃದ್ಧಿಗೆ ದಿಕ್ಕು ತೋರಿಸುವ ಶಕ್ತಿಯುತ ಮಾಧ್ಯಮವಾಗಿದ್ದು, ಇಂದಿನ ಡಿಜಿಟಲ್ ಯುಗದಲ್ಲಿ ಈ ಕ್ಷೇತ್ರದಲ್ಲಿ ಅನೇಕ ಅವಕಾಶಗಳು ಲಭ್ಯವಿದೆ ಅಂತ ಹೇಳಿದರು. ಸಾಕಷ್ಟು ಅಧಿಕಾರಿಗಳಿಗೆ ಹ್ಯಾರಾಸ್ಮೆಂಟ್ ಮಾಡುವಂಥದ್ದನ್ನೆಲ್ಲ ನಾವು ನೋಡಿದ್ವಿ. ಆದರೆ ನಾನು ಸುಮಾರು 8-9 ವರ್ಷಗಳ ಕಾಲದಿಂದ ನಾನು ಸುಳ್ಯದಲ್ಲಿ ಒಬ್ಬ ಅಧಿಕಾರಿಯ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಪತ್ರಿಕಾ ಮಾಧ್ಯಮದವರು ಕೂಡ ನಮ್ಮ ಜೊತೆ ಭಾಳ ನಿಕಟ ಸಂಪರ್ಕ ಮತ್ತು ಭಾಳ ಉತ್ತಮ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರು ನನ್ನ ಬಗ್ಗೆ ಹೇಳಿದರು, ನಾವು ವನ್ಯ ಪ್ರಾಣಿಗಳ ಹಾವಳಿ ಇದೆ, ಅದನ್ನು ನಾವು ಬಂದಾಗ ನಾವು ಅದನ್ನು ಸರಿಪಡಿಸ್ತೀವಿ, ಅದನ್ನು ಅಥವಾ ಅಟೆಂಡ್ ಮಾಡ್ತೀವಿ, ಎಷ್ಟೊತ್ತಿಗೆ ಬಂದು ಅದೆಲ್ಲಕ್ಕಿಂತ ಮುಖ್ಯವಾಗಿ ಕರೆಕ್ಟ್ ನಿಗದಿತ ಸಮಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಅಂಥದ್ದು ಏನೇ ಆದರೂ ಕೂಡ ನಮಗೆ ಎಚ್ಚರಿಸೋರು ಈ ಪತ್ರಿಕಾ ಮಾಧ್ಯಮದವರು. ಈಗ ಅವರಾಗಲೇ ಹೇಳಿದಾಗೆ ಹಿಂದೆ ಹೇಗಿತ್ತು ಅಂತ ಹೇಳಿದರೆ ನ್ಯೂಸ್ ಪೇಪರ್ ಬೆಳಿಗ್ಗೆ ರಾತ್ರಿ ಪ್ರಿಂಟ್ ಆಗಿ ಇವತ್ತಿನ ನ್ಯೂಸ್ ಏನಿತ್ತು ಅದೆಲ್ಲ ನಮಗೆ ನಾಳೆ ಬೆಳಿಗ್ಗೆ ಪೇಪರ್ ಬಂದಾಗ ಮನೆಯಲ್ಲಿ ಓದಬೇಕಿತ್ತು. ಮುಖ್ಯ ಅತಿಥಿಯಾಗಿ ಎಪಿಎಂಸಿ ಕಾರ್ಯದರ್ಶಿ ರವೀಂದ್ರ ಎಸ್ ಭಾಗವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಲೋಕೇಶ್ ಪೆರ್ಲಂಪಾಡಿ ವಹಿಸಿದ್ರು. ಜಿಲ್ಲಾ ಸಮಿತಿ ಸದಸ್ಯ ಗಿರೀಶ್ ಅಡ್ಪಂಗಾಯ ಉಪಸ್ಥಿತರಿದ್ದರು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಶರೀಫ್ ಜಟ್ಟಿಪಳ್ಳ ಸ್ವಾಗತಿಸಿದ್ರು. ಸಂಘದ ನಿರ್ದೇಶಕ ಗಂಗಾಧರ್ ಕಲ್ಲಪ್ಪಳ್ಳಿ ಕಾರ್ಯಕ್ರಮದ ಉದ್ದೇಶ ವಿವರಿಸಿದ್ರು. ಕಾರ್ಯದರ್ಶಿ ಪದ್ಮನಾಭ ಮುಂಡೋಕಜೆ ವಂದಿಸಿದ್ರು. ಮಿಥುನ್ ಕರ್ಲಪಾಡಿ ಕಾರ್ಯಕ್ರಮ ನಿರೂಪಿಸಿದ್ರು. ದಿವಂಗತ ಅಬ್ದುಲ್ ಸತ್ತಾರ್ ಗೋರಡ್ಕ ಹಾಗೂ ದಿವಂಗತ ಚೇತನ್ ರಾಮ್ ಅವರ ಸ್ಮರಣಾರ್ಥ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಯುಗದಲ್ಲಿ ಪತ್ರಿಕೋದ್ಯಮದ ಪಾತ್ರ ಮತ್ತು ಸವಾಲುಗಳು ವಿಷಯದ ಕುರಿತು ಪ್ರಬಂಧ ಸ್ಪರ್ಧೆ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾಧ್ಯಮಗಳು ಸಮಾಜದ ಕನ್ನಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯೇ ಎಂಬ ವಿಷಯದ ಕುರಿತು ಭಾಷಣ ಸ್ಪರ್ಧೆ ನಡೆಯಿತು. ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಪರಿಣಾಮಕಾರಿಯಾಗಿ ಮಂಡಿಸಿದ್ದಾರೆ. ಪುಷ್ಪರಾಜ್, ವಿ4 ನ್ಯೂಸ್, ಸುಳ್ಯ.